ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2025 ಮತ್ತು 26ನೇ ಸಾಲಿನಲ್ಲಿ ನಿಮ್ಮ ಒಂದು 10 ಅಂಕದ ಪ್ರಶ್ನೆಗಳಿಗೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ಕೂಡ 10 ಅಂಕದ ಪ್ರಶ್ನೋತ್ತರವನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿಯೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಇದನ್ನ ನಿಮ್ಮ ಪ್ರಶ್ನೆ ಕೋಟಿಯಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ಕೊಡಲಾಗಿದೆ. ಹಾಗೆ ನಿಮ್ಮ ಬ್ಲೂ ಪ್ರಿಂಟಿನಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೋತ್ತರಗಳು ಬಂದಿದೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಸಪ್ರೇಟ್ ಆಗಿರುವಂತಹ ವಿಡಿಯೋವನ್ನು ಮಾಡಿದ್ದೇನೆ. ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದರೆ ಬರುವಂತಹ ಹತ್ರದಲ್ಲೇ ಇರುವಂತಹ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಸ್ ಇರ್ಬೋದು ಅಥವಾ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಸಂತತಿಯ ಶ್ರೇಷ್ಠ ಸುಲ್ತಾನನಾಗಿದ್ದು 1296ರಲ್ಲಿ ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿಯನ್ನ ಮೋಸದಿಂದ ಕೊಲ್ಲುವ ಮೂಲಕ ಆತ ಅಧಿಕಾರಕ್ಕೆ ಬರ್ತಾನೆ. ಆತನ ಸೈನಿಕ ಸಾಧನೆಗಳನ್ನು ನೋಡೋದಾದ್ರೆ ಉತ್ತರ ಭಾರತದ ದಂಡಯಾತ್ರೆ, ದಂಡನಾಯಕರು ಉಲ್ಫಾನ್ ಖಾನ್ ಮತ್ತು ನಸ್ರತ್ ಖಾನ್. ಗುಜರಾತ್ನ ಆಕ್ರಮಣ 1597ರಲ್ಲಿ ಆಗುತ್ತೆ. ಇದರ ಉದ್ದೇಶ ಸಂಪತ್ತನ್ನು ಲೂಟಿ ಮಾಡುವುದಾಗಿತ್ತು. ಗುಜರಾತಿನ ರಾಜ ಕರ್ಣದೇವ ಸೋತು ಮಗಳು ದೇವಪಾದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ. ಸೆರೆ ಸಿಕ್ಕಂತಹ ರಾಣಿ ಕಮಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ವಿವಾಹವಾಗ್ತಾನೆ. ಈ ದಂಡಯಾತ್ರೆಯಲ್ಲಿ 1000 ದಿನಾರ್ಗೆ ಮಲ್ಲಿಕಾಫರ್ ಅಜರ್ ದಿನಾರಿನನ್ನ ಕೊಲ್ಲಲಾಯಿತು. ಹಾಗೆ ರಣತಂಬೂರ್ ಆಕ್ರಮಣ ಅನ್ನುವಂಥದ್ದು 1301ರಲ್ಲಿ ಆಗುತ್ತೆ. ರಾಜ ಹಮೀರ ದೇವನು ನವ ಮುಸಲ್ಮಾನರಿಗೆ ಆಶ್ರಯ ನೀಡಿದದ್ದು ಆಕ್ರಮಣಕ್ಕೆ ಕಾರಣವಾಯಿತು. ಹಮ್ಮೀರ ದೇವ ಕದನದಲ್ಲಿ ಪ್ರಾಣವನ್ನ ಕಳೆದುಕೊಳ್ತಾನೆ. ಇನ್ನು ಮೇವಾರ ಮತ್ತು ಚಿತ್ತೂರಿನ ಆಕ್ರಮಣ 1303ರಲ್ಲಿ ಆಗುತ್ತೆ. ರಾಣಾ ರತನ್ ಸಿಂಗನ ಸುಂದರ ರಾಣಿ ಪದ್ಮಿನಿಯನ್ನು ಪಡೆಯುವ ಸಲುವಾಗಿ ನಡೆದ ಯುದ್ಧದಲ್ಲಿ ರಾಣಾ ರತನ್ ಸಿಂಗ್ ಮರಣವನ್ನು ಹೊಂತಾನೆ. ರಾಣಿ ಪದ್ಮಿನಿ ಸ್ತ್ರೀ ಪರಿವಾರದೊಂದಿಗೆ ಚೌಹಾರನ್ನ ಆಚರಿಸ್ತಾಳೆ. ಇನ್ನು ಮಂಗೋಲಿಯನ್ನರ ದಾಳಿಗಳು ಅನ್ನುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ 1296ರಿಂದ 1308ರವರೆಗೆ 6ಕ್ಕೂ ಹೆಚ್ಚು ಬಾರಿ ಮಂಗೋಲಿಯನ್ನರ ದಾಳಿಗಳನ್ನು ಹತ್ತಿಕ್ಕಿದನಲ್ಲದೆ ಮಂಗೋಲರ ದಾಳಿ ತಡೆಯುವ ಸಲುವಾಗಿ ಸಾಮ್ರಾಜ್ಯದ ಗಡಿ ಭಾಗಗಳಲ್ಲಿ ಕಾವಲು ಪಡೆ ಇರಿಸ್ತಾನೆ. ಸೈನಿಕರ ಸಂಖ್ಯೆಯನ್ನ ಹೆಚ್ಚಿಸ್ತಾನೆ ಮತ್ತು ಕೋಟೆಗಳನ್ನು ಕೂಡ ಭದ್ರಪಡಿಸ್ತಾನೆ. ನವ ಮುಸಲ್ಮಾನರನ್ನ ಸಾಮೂಹಿಕವಾಗಿ ಹತ್ಯೆಗೈಯಲಾಗುತ್ತೆ. ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆ ಅಥವಾ ದಂಡನಾಯಕನಾದಂತಹ ಮಲ್ಲಿಕಾಪುರ್ ದೇವಗಿರಿಯ ದಂಡಯಾತ್ರೆ 1307ರಲ್ಲಿ ನಡೆಯುತ್ತೆ. ದೇವಗಿರಿಯ ರಾಜ ರಾಮಚಂದ್ರ ದೇಶ ಗುಜರಾತಿನ ಕರ್ಣದೇವನಿಗೆ ಆಶ್ರಯ ನೀಡ್ತಾನೆ ಮತ್ತು 3 ವರ್ಷಗಳಿಂದ ಅಲ್ಲಾವುದ್ದೀನನಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಸಲ್ಲಿಸದಿದ್ದು ಯುದ್ಧಕ್ಕೆ ಕಾರಣವಾಯಿತು. ಮಲ್ಲಿಕಾಪುರ್ ನೇತೃತ್ವದ ಸುಲ್ತಾನನ ಸೇವೆಯನ್ನು ಎದುರಿಸಿ ಈತ ಸೋಲ್ತಾನೆ. ಕರ್ಣದೇವನ ಮಗಳು ದೇವಲಾದೇವಿಯನ್ನ ಸೆರೆ ಹಿಡಿತಾನೆ. ಅಲ್ಲಾವುದ್ದೀನನ ಮಗ ಬಿಜರ್ ಖಾನನಿಗೆ ವಿವಾಹವನ್ನು ಮಾಡಲಾಯಿತು. ಇನ್ನು ವಾರಂಗಲ್ ದಂಡಯಾತ್ರೆ ಇದು 1309ರಲ್ಲಿ ನಡೆಯುತ್ತೆ. ಮಲ್ಲಿಕಾಪುರ್ನ ದಾಳಿಗೆ ಎದುರಿದಂತಹ ಕಾಕತೀಯ ರಾಜ ಪ್ರತಾಪರುದ್ರ ದೇವ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡು ತನ್ನ ಚಿನ್ನದ ಪ್ರತಿಮೆಯನ್ನ 100 ಆನೆಗಳು, 7000 ಕುದುರೆಗಳು ಮತ್ತು ಅಪಾರ ಬೆಲೆ ಬಾಳುವಂತಹ ಚಿನ್ನ, ವಜ್ರ, ವೈಡೂರ್ಯವನ್ನ ಅಲ್ಲಾವುದ್ದೀನನಿಗೆ ಅರ್ಪಿಸ್ತಾನೆ. ಇನ್ನು ದ್ವಾರ ಸಮುದ್ರದ ದಂಡಯಾತ್ರೆಯನ್ನ 1310ರಲ್ಲಿ ಕೈಗೊಳ್ತಾನೆ. ಮಲ್ಲಿಕಾಫರ್ನನ್ನ ಹಠಾತ್ ದಾಳಿಗೆ ಎದುರಿದಂತಹ ರಾಜ 3ನೇ ವೀರಬಲ್ಲಾಳ ರಾಜಧಾನಿ ರಕ್ಷಿಸಿಕೊಳ್ಳಲಾಗಲಿಲ್ಲ. ಸುಲ್ತಾನನಿಗೆ ಕಪ್ಪ ಕಾಣಿಕೆ ಕೊಡಲೋಗ್ತಾನೆ. ದೇವಾಲಯಗಳು ಮಲ್ಲಿಕಾಪುರ ದಾಳಿಗೆ ತುತ್ತಾದವು. ಇನ್ನು ಮಧುರೈ ದಂಡಯಾತ್ರೆಯನ್ನು ನೋಡೋದಾದ್ರೆ 1311ರಲ್ಲಿ ಮಧುರೈನಲ್ಲಿ ಸುಂದರ ಪಾಂಡ್ಯ ವೀರಪಾಂಡ್ಯರ ನಡುವೆ ಸಿಂಹಾಸನಕ್ಕೆ ಕಲಹ ನಡೀತಾ ಇದ್ದಂತಹ ಸಮಯದಲ್ಲಿ ಮಧುರೈ ಮೇಲೆ ದಾಳಿ ಮಾಡಿದ ಮಲ್ಲಿಕಾಪುರ್ ರಾಜಧಾನಿಯ ಸಂಪತ್ತನ್ನ ದೋಚ್ತಾನಲ್ಲದೆ ರಾಮೇಶ್ವರದವರೆಗೂ ಹೋಗಿ ದೇವಾಲಯಗಳನ್ನು ಕೆಡವಿ ಮಸೀದಿಗಳನ್ನು ನಿರ್ಮಿಸ್ತಾನೆ. ಇನ್ನು ದೇವಗಿರಿಯ ಮೇಲೆ 2ನೆಯ ಆಕ್ರಮಣ 1312. ಸ್ವತಂತ್ರನಾಗಲು ಬಯಸಿದಂತಹ ರಾಮಚಂದ್ರನ ಮಗ ಶಂಕರ ದೇವನು ಅಲ್ಲಾವುದ್ದೀನನಿಗೆ ನೀಡ್ತಾ ಇದ್ದಂತಹ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾನೆ. ಈ ಕಾರಣದಿಂದ ಮಲ್ಲಿಕಾಪುರ್ನ ದಾಳಿಗೆ ತುತ್ತಾಗಿ ಆತ ಮರಣವನ್ನು ಹೊಂದುತ್ತಾನೆ. ಇನ್ನು ದೇವಗಿರಿಯನ್ನ ದೆಹಲಿ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಯಿತು. ಅಲ್ಲಾವುದ್ದೀನ್ ಖಿಲ್ಜಿಯು ಕ್ರಿಶಕ 1312ರಲ್ಲಿ ಸಂಪೂರ್ಣ ಭಾರತದ ಅಧಿಪತಿಯಾಗ್ತಾನೆ. ಅಲ್ಲಾವುದ್ದೀನನು ಮಹತ್ವಾಕಾಂಕ್ಷಿಯಾಗಿದ್ದು
ಅಲೆಕ್ಸಾಂಡರ್ನಂತೆ ಪ್ರಪಂಚ ಗೆಲ್ಲುವ ಆಸೆಯನ್ನು ಹೊಂದಿದ್ದ. ಸಿಕಂದರ್ ಎರಡನೇ ಅಲೆಕ್ಸಾಂಡರ್ ಎಂಬ ಬಿರುದಿನ ನಾಣ್ಯಗಳನ್ನು ಕೂಡ ಈತ ಹೊರಡಿಸ್ತಾನೆ. ಇನ್ನು ಈತನ ಆಡಳಿತದ ಸುಧಾರಣೆಗಳನ್ನು ನೋಡೋದಾದ್ರೆ, ಒಳಾಡಳಿತದ ನೀತಿ ಅಲ್ಲಾವುದ್ದೀನ್ ಖಿಲ್ಜಿಯು ರಾಜನ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ದೈವಿಕ ಹಕ್ಕಿನ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಸರದಾರರ ಒಳಸಂಚುಗಳು ಮತ್ತು ಪ್ರಭಾವ ಪಡೆಯುವ ಸಲುವಾಗಿ ಕೆಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾನೆ. ಅವುಗಳು ಅಂದರೆ ಸರದಾರರು ಮತ್ತು ಅಧಿಕಾರಿಗಳ ನಡುವಿನ ವೈವಾಹಿಕ ಸಂಬಂಧ, ಸಭೆಗಳು, ಪಾನಕೂಟ, ಔತಣಕೂಟಗಳನ್ನು ಈತ ನಿಷೇಧಿಸ್ತಾನೆ. ಅವರ ಮೇಲೆ ನಿಗಾ ವಹಿಸಲು ಗೂಢಚಾರರನ್ನು ನೇಮಿಸ್ತಾನೆ. ಹೆಚ್ಚುವರಿ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಳ್ತಾನೆ. ಆಡಳಿತರ ಹಸ್ತಕ್ಷೇಪವನ್ನು ತಡಿತಾನೆ. ಸೈನಿಕ ಸುಧಾರಣೆಗಳನ್ನು ನೋಡೋಣ. ಮುಂದೆ ದಕ್ಷ ಮತ್ತು ಬೃಹತ್ ಸೈನ್ಯದ ನಿರ್ವಹಣೆಗಾಗಿ ಕೆಲವು ಕ್ರಮಗಳನ್ನು ಕೈಗೊಂಡನು. ಕಾಯಂ ಸೈನ್ಯವನ್ನು ವ್ಯವಸ್ಥೆಗೊಳಿಸ್ತಾನೆ. ನಕಲಿ ಹಜರಾತಿ ತಪ್ಪಿಸಲು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ, ದಾಫ್ ಮತ್ತು ಸೈನಿಕರ ವಿವರಣಾತ್ಮಕ ದಾಖಲೆಗಳ ನಿರ್ವಹಣೆಯನ್ನ ಆತ ಜಾರಿಗೊಳಿಸ್ತಾನೆ. ಇನ್ನು ಸೈನಿಕನ ವಾರ್ಷಿಕ ವೇತನ 234 ಟಂಕಗಳೆಂದು ಹೆಚ್ಚುವರಿ 78 ಟಂಕಗಳನ್ನು 2 ಕುದುರೆಗಳ ನಿರ್ವಹಣೆಗಾಗಿ ನಿಗದಿಪಡಿಸಲಾಯಿತು. ಹಾಗೆ ಆರ್ಜಿ ಮಾಮೂಲಕ್ಕೆಂಬ ಸೇನಾಧಿಕಾರಿಯನ್ನ ನೇಮಕವನ್ನು ಮಾಡಲಾಯಿತು. ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಒಂದು ವಿವರಣೆಯಾಗಿತ್ತು. ಮುಂದಿನ ಒಂದು 10 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.